ಸೊ ನಮ್ಮ ಪಾಡ್ಕಾಸ್ಟ್ನಲ್ಲಿ ಒಂದು ಕ್ವಿಕ್ ಫನ್ ಸೆಗ್ಮೆಂಟ್ ಇದೆ, ಅದು ಹೆಸರು ಕೂಡ ಅಷ್ಟೇ, ಕ್ವಿಕ್ ಬೈಟ್ಸ್ ಅಂತ ಹೇಳಿ. ಹರ್ಷಿಕಾ ಅವರ ಸ್ಟ್ರೆಂತ್ ಹಾಗೆ ವೀಕ್ನೆಸ್ ಏನು? ಹರ್ಷಿಕಾ ಅವರ ಸ್ಟ್ರೆಂತ್, ನಾನು ತುಂಬ ಬೇಗ ಜನರನ್ನ ನಂಬಿಡ್ತೀನಿ. ಅದೇ ಸ್ಟ್ರೆಂತ್, ಅದೇ ವೀಕ್ನೆಸ್ಸು. ಸ್ಟ್ರೆಂತು ಅದೇನೆ, ನನಗೆ ತುಂಬ ಬೇಗ ನಂಬಿಡ್ತೀನಿ. ಸೊ ತುಂಬ ಬೇಗ ಐ ಗೆಟ್ ಕನೆಕ್ಟೆಡ್ ಟು ಪೀಪಲ್. ವೀಕ್ನೆಸ್ಸು ಅದೇ, ಏನಕ್ಕೆ ಅಂದರೆ ತುಂಬ ಮೋಸ ಆಗಿಲ್ಲ ಆ ಥರ ಏನು ಮೇಜರ್ ಇಲ್ಲ. ಬಟ್ ದೆನ್ ತುಂಬ ಮನ್ಸಿಗೆ ನೋವಾಗ್ಬಿಡುತ್ತೆ, ಓ ಇವ್ರು ಹಿಂಗ, ನಾನು ಇವ್ರನ್ನ ತುಂಬ ನಂಬಿಟ್ನಾ ಅಂತ. ದಟ್ಸ್ ಆಲ್. ಓಕೆ, ನಿಮಗೆ ಇಷ್ಟ ಆಗದೇ ಇರೋ ಗುಣ? ನನಗೆ ನನ್ನಲ್ಲಿ ಇಷ್ಟ ಆಗದೇ ಇರೋ ಗುಣ, ಐ ಥಿಂಕ್ ನಾನು ಭೇದ ಭಾವ ಮಾಡಲ್ಲ. ಎಲ್ಲರನ್ನೂ ನಾನು ಒಂದೇ ರೀತಿ ಟ್ರೀಟ್ ಮಾಡ್ತೀನಿ. ಅದು ಇಷ್ಟ ಆಗದೇ ಇರೋ ಗುಣ ಯಾಕೆ ಅಂತ ಹೇಳಿದ್ರೆ, ಅವ್ರು ನನ್ನ ತಲೆ ಮೇಲೆ ಕೂತ್ಕೊಬಿಡ್ತಾರೆ. ದಟ್ ಈಸ್ ದ ಪ್ರಾಬ್ಲಮ್. ಯಾಕಂದರೆ ನಾನಿವಾಗ ಒಬ್ಬರು ಹೇಗೆ ಹೇಳಲಿ, ನಾನು ಅದನ್ನು ಒಬ್ಬರು ಏನೋ ಒಂದು ಕೆಲಸಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರು ಕೂಡ ನಾನು ಅವ್ರನ್ನ ಐ ಗಿವ್ ದೆಮ್ ಈಕ್ವಲ್ ರೆಸ್ಪೆಕ್ಟ್. ನನ್ನ ಜೊತೆ ಹೇಗೆ ಇವಾಗ ನನ್ನ ತಂದೆ ತಾಯಿ ಹೇಗೆ ನಾನು ಮಾತಾಡಿಸ್ತೀನಿ, ಹಾಗೆ ಮಾತಾಡ್ತೀನಿ ನಾನು ಅವ್ರನ್ನ. ಬಟ್ ಒನ್ ಫೈನ್ ಡೇ ಅವರು ಅದನ್ನು ತುಂಬ ಗ್ರ್ಯಾಂಟೆಡ್ ಆಗಿ ತೊಗೊಂಡು ನನ್ನ ತಲೆ ಮೇಲೆ ಕೂತ್ಕೊಳ್ತಾರೆ. ನನಗೆ ಬಂದುಬಿಟ್ಟು ಏನು ಮೇಡಮ್ ನೀವು ಹಿಂಗೆ ಹೇಳಿದ್ರಿ ಅಂತ ಹೇಳ್ಬಿಡ್ತಾರೆ. ಸೊ ಅದು ಎಲ್ಲೋ ಒಂದು ಕಡೆ ನಾನು ಸ್ವಲ್ಪ ಆ ವಿಷಯದಲ್ಲಿ ಐ ಹ್ಯಾವ್ ಟು ಟೇಕ್ ಕೇರ್ ಅಂತ ಅನಿಸುತ್ತೆ. ಓಕೆ, ಫಸ್ಟ್ ಸೆಲೆಬ್ರಿಟಿ ಕ್ರಶ್? ಕ್ರಿಕೆಟರು ಬರ್ತಾರಾ ಸೆಲೆಬ್ರಿಟೀಸಲ್ಲಿ? ಬರ್ತಾರಾ? ಯುವರಾಜ್ ಸಿಂಗ್. ಓ ಮೈ ಗಾಡ್, ನಂಗೆ ಇನ್ನೂ ನೆನಪಿದೆ. ಯುವರಾಜ್ ಸಿಂಗ್ ವಾಸ್ ಮೈ ಕ್ರಶ್ ಫಾರ್ ಎವರ್. ನಾನು ಈ ಥರ ಕೆಳಗಡೆ ಮ್ಯಾಟ್ ಹಾಕ್ತಿದ್ರಲ್ಲ ಮನೆಯಲ್ಲಿ ಚಿಕ್ಕವರಿದ್ದಾಗ, ಮ್ಯಾಟ್ ಹಾಕಿ ಮ್ಯಾಟ್ ಮೇಲೆ ಹಿಂಗೆ ಕೂತ್ಕೊಂಡು ಏನಾದರೂ ಒಂದು ಹೋಮ್ವರ್ಕ್ ಏನಾದರೂ ಮಾಡ್ಕೊಂಡು, 3rd ಸ್ಟ್ಯಾಂಡರ್ಡು 4th ಸ್ಟ್ಯಾಂಡರ್ಡ್, ತುಂಬ ಚಿಕ್ಕ ಹುಡುಗಿ, ಮಾಡಿಕೊಂಡು ಸ್ಕೆಚೆಲ್ಲ ಮಾಡಿಕೊಂಡು ಟಿ ವಿ ನೋಡ್ತಾಯಿದ್ದೀನಿ. ಯುವರಾಜ್ ಸಿಂಗ್ ಬ್ಯಾಟಿಂಗ್ ಫುಲ್ಲು ಓ ಅಂತ, ಓ ಯುವರಾಜ್ ಸಿಂಗ್ ಸ್ಕೋರ್ಡ್ ಅ 6 ಅದರ ನನಗೆ ತಿರುಗಿಬಿಟ್ಟು ನಮ್ಮಪ್ಪ ಐ ವಿಲ್ ಮ್ಯಾರಿ ದಿಸ್ ಬಾಯ್ ಅಂದಿದೆ ನಮ್ಮಪ್ಪಂಗೆ. ನಾನು ಇವನ್ನೇ ಮದುವೆ ಆಗೋದು ಅಂತ ಅವಾಗ, ಲೈಕ್ ವೆನ್ ಐ ವಾಸ್ ಇನ್ 3rd 4th ಸ್ಟ್ಯಾಂಡರ್ಡ್. ಸೊ ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಾವು ಡೆಲ್ಲಿಲಿ ಸಿಕ್ಕಿದಾಗ ನಾನು ಹೇಳಿದೆ ಅವರಿಗೆ, ಅವ್ರು ನಕ್ಕು ಸೆಟ್ ಶಾ ಹರ್ಷಿಕಾ, ಐ ಆಮ್ ಸೋ ಸಾರಿ, ಐ ಮಿಸ್ ದ ಆಪರ್ಚುನಿಟಿ ಅಂದರು. ಐ ಆಮ್ ಲೈಕ್ ಸರ್. ಸೊ ಹಿ ವಾಸ್ ಮೈ ಫಾರ್ ಎವರ್ ಕ್ರಶ್. ನಂಗೆ ಯುವರಾಜ್ ಸಿಂಗ್ ಅಂದರೆ ತುಂಬ ಇಷ್ಟ. ಓಕೆ, ಭುವನ್ ಅವರು ನಿಮಗೆ ಪ್ರೆಸೆಂಟ್ ಮಾಡಿದ ಮೊದಲ ಗಿಫ್ಟ್? ತುಂಬ ಗಿಫ್ಟ್ಸ್ ಕೊಟ್ಟಿದ್ದಾರೆ. ಅವಾಗ ಅದೇ ಹೇಳ್ತಾರಲ್ಲ, ಪ್ರೀತಿ ಮಾಡ್ಬೇಕಾದ್ರೆ ಬ್ಯಾಕ್ ಟು ಬ್ಯಾಕ್ ಗಿಫ್ಟ್ ಮೇಲೆ ಗಿಫ್ಟ್. ಮದುವೆ ಅಂದ್ರಲ್ಲಿ ಏನು ಗಿಫ್ಟ್ ಕೊಟ್ಟಿಲ್ಲ ಮೋನಿಕಾ, ತ್ರಿದೇವಿ ಪೊನ್ನಕ್ಕ. ಅದೇ ಹೇಳ್ತಾರೆ ಅವರು, ಮಗಳೇ ಗಿಫ್ಟು ಅಂತ. ಸೊ ಐ ಥಿಂಕ್ ಹಿ ಗೇವ್ ಮಿ ಅ ಲಾಟ್ ಆಫ್ ಗಿಫ್ಟ್ಸ್. ಐ ಥಿಂಕ್ ತುಂಬ ಐ ಥಿಂಕ್ ನಾನು ಮೆಟೀರಿಯಲಿಸ್ಟಿಕ್, ಐ ಡೋಂಟ್ ಬಿಲೀವ್ ಮಚ್. ಬಟ್ ಅವರೊಂದು ಕಾರ್ಡಲ್ಲಿ ಒಂದು ನೆಕ್ಲೆಸ್ ಗಿಫ್ಟ್ ಮಾಡಿದ್ರು. ಅದ್ರ ಜೊತೆಗೆ ಒಂದು ಕಾರ್ಡಲ್ಲಿ ಒಂದು ಬ್ಯೂಟಿಫುಲ್ ಲೈನ್ಸ್ ಬರೆದಿದ್ರು. ಅಂದರೆ ಒಂದು ಈಗ ವೌಸ್ ಅಂತ ಹೇಳ್ತಾರಲ್ಲ, ಆ ಥರ. ನಾನು ಏನು ವೌಸ್ ನಿನಗೆ ಇದು ಅಂತ, ವೈ ಐ ವಿಲ್ ಆಲ್ವೇಸ್ ಬಿ ವಿತ್ ಯು ಏನು ಅಂತ ಒಂದಷ್ಟು ಬ್ಯೂಟಿಫುಲ್ ಆಗಿ ಬರೆದಿದ್ರು. ದ್ಯಾಟ್ ಈಸ್ ಅ ವೆರಿ ಗುಡ್ ಗಿಫ್ಟ್ ನನಗೆ. ನಾನು ಅದನ್ನು ಇವಾಗಲೂ ಇಟ್ಕೊಂಡಿರ್ತೀನಿ. ಯಾವಾಗಲಾದರೂ ಜಗಳ ಮಾಡೋದು ತೊಗೊಂಡೋಗಿ ತೋರಿಸ್ತೀನಿ. ಸಿ, ಐ ಹ್ಯಾವ್ ದಿಸ್ ವಿತ್ ಯು, ಹ್ಯಾವ್ ಪ್ರಾಮಿಸ್ ದಟ್ ಯು ಆರ್ ಗೋಯಿಂಗ್ ಟು ಬಿ ಲೈಕ್ ದಿಸ್ ಅಂತ. ಓಕೆ, ಹರ್ಷಿಕಾ ಅವರು ತುಂಬ ಚೆನ್ನಾಗಿ ಮಾಡುವ ಕೊಡವ ಶೈಲಿಯ ಅಡುಗೆ? ಓಕೆ, ಕೊಡವ ಶೈಲಿಯ ಅಡುಗೆಯಲ್ಲಿ ಒಂದು ಮಾಂಗೆ ಕರಿ ಅಂತ ಮಾಡ್ತೀನಿ. ಅಂದರೆ ಮ್ಯಾಂಗೋ ಅಲ್ಲಿ ಮಾಡುವಂಥ ಕರಿ, ತುಂಬ ಸಿಂಪಲ್. ಬೆಲ್ಲ ಮತ್ತು ಮಾವಿನಕಾಯಿ ಮೇಜರ್ ಆಗಿರುತ್ತೆ ಅದರಲ್ಲಿ. ಅದು ನಮ್ಮ ಅತ್ತೆ ರೆಸಿಪಿ. ಆ್ಯಕ್ಚುಲಿ ನಮ್ಮ ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ, ಅವ್ರು ಹೇಳ್ಕೊಟ್ಟಿದ್ದು. ಅದು ತುಂಬ ಚೆನ್ನಾಗಿ ಮಾಡ್ತೀನಿ. ಓಕೆ, ಸ್ಟ್ರೇಂಜ್ ಫ್ಯಾನ್ ಮೂಮೆಂಟ್ ಇದ್ದರೆ ನಮ್ಮೊಂದಿಗೆ ಹಂಚ್ಕೊಡಿ. ಸ್ಟ್ರೇಂಜ್ ಫ್ಯಾನ್ ಮೂಮೆಂಟ್ ತುಂಬ ಇದೆ. ಅದು ದೇರ್ ವಾಸ್ ಒನ್ ಗೈ, ಅವನು ಇಲ್ಲಿ ಚೆಸ್ಟ್ ಮೇಲೆ ಹರ್ಷಿಕಾ ಅಂತ ಅಚ್ಚೆ ಹಾಕಿಸ್ಕೊಂಡಿದ್ದ. ಆ್ಯಂಡ್ ಅವ್ನು ಅದನ್ನು ತೋರ್ಸೋದಕ್ಕೆ ಅವ್ನು ಹಿಂಗೆ ಶರ್ಟ್ ಮಾಡ್ತಾಯಿದ್ದ. ನಾನು ಇವನೇನು ಈ ಥರ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ನಾನು ಬೌನ್ಸರ್ಗೆ ಹೇಳ್ಬಿಟ್ಟು ಅವ್ನು ಸೈಡ್ ಕಳಿಸಿ ಅಂತ ಹೇಳ್ಕೊಂಡು, ಇವನೇನು ಈ ಥರ ಆ್ಯಕ್ಷನ್ ಮಾಡ್ತಿದ್ದಾನೆ ಅಂತ ಹೇಳಿಬಿಟ್ಟು ಆಮೇಲೆ ಅವ್ನು ಸೈಡಿಗೆ ಕರ್ಕೊಂಡು ಹೋಗ್ಬಿಟ್ರು. ಆಮೇಲೆ ಇವನು ಮೈ ಬೌನ್ಸರ್ ಕೇಮ್ ಬ್ಯಾಕ್ ಆ್ಯಂಡ್ ಸೆಡ್, ಮೇಡಮ್ ಇಲ್ಲ ಅವ್ನು ನಿಮ್ಮ ಹೆಸರು ಹಚ್ಚೆ ಹಾಕಿಸ್ಕೊಂಡಿದ್ದಾನೆ ಮೇಡಮ್, ಅದಕ್ಕೆ ಅವ್ನು ಅವಾಗ ಎತ್ತಿ ತೋರಿಸ್ತಾ ಇದ್ದ ಅಂತ ಹೇಳ್ಬಿಟ್ಟು. ಸೊ ದ್ಯಾಟ್ ವಾಸ್ ಒನ್ ಕ್ರೇಜಿ ಫ್ಯಾನ್ ರಿಯಾಕ್ಷನ್. ವೈಯಕ್ತಿಕವಾಗಿ ನಿಮಗೆ ತುಂಬ ಇಷ್ಟವಾದ ನೀವು ನಟಿಸಿದ ಸಿನಿಮಾ ಒಂದು ಪಾತ್ರ? ವೈಯಕ್ತಿಕವಾಗಿ ತುಂಬ ಇಷ್ಟವಾದಂಥ ಪಾತ್ರ ನಾನು ಆಗಲೇ ಹೇಳಿದೆ, ನನಗೆ ಅಮ್ರೀನ್ ಪಾತ್ರ, ತಮಸ್ಸು ಸಿನಿಮಾದು ಆಲ್ವೇಸ್ ಸ್ಪೆಷಲ್. ಯಾಕಂದರೆ ಅದು ಶಿವಣ್ಣ, ನಾಜರ್ ಸರ್ ನನ್ನ ತಂದೆ ಪಾತ್ರ,
ಅಗ್ನಿಶ್ರೀಧರ್ ಸರ್ ಡೈರೆಕ್ಟರ್, ಯಶ್ ಅವರು ಎಲ್ಲ, ಅಂದರೆ ಇಟ್ ವಾಸ್ ಒನ್ ಪ್ಯಾಕೇಜ್ ಆ ಸಿನಿಮಾ. ಸೊ ನನಗೆ ತುಂಬ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಅಂದರೆ ತಮಸ್ಸು. ಸೂಪರ್. ನಿಮ್ಮ ಆಲ್ ಟೈಮ್ ಫೇವ್ರೆಟ್ 3 ಕನ್ನಡ ಸಿನಿಮಾಗಳನ್ನು ಹೇಳೋದಾದರೆ? ಆಲ್ ಟೈಮ್ ಫೇವ್ರೆಟ್, ಆಲ್ ಟೈಮ್ ಫೇವ್ರೆಟ್, ನಾನು ಎಷ್ಟು ಸತಿ ನೋಡಿದ್ರು ನನಗೆ ಬೇಜಾರಾಗದೇ ಇರೋದು ಬಂಗಾರದ ಮನುಷ್ಯ. ಲವ್ ಬಂಗಾರದ ಮನುಷ್ಯ. ಐ ಲವ್ ಬಂಧನ, ವಿಷ್ಣು ಸರ್ದು. ಎಷ್ಟು ಸತಿ ಮತ್ತೆ ಮತ್ತೆ ಬಂದರೂ ಮತ್ತೆ ಮತ್ತೆ ನೋಡ್ತೀನಿ ನಾನು. ಆ್ಯಂಡ್ ಕಾಮಿಡಿ ಅಂತ ಬಂದರೆ ಐ ಥಿಂಕ್ ಅದೆಲ್ಲ ಸೀರೀಸು, ಅನಂತ್ನಾಗ್ ಸರ್ದು ಗಣೇಶನ ಮದುವೆ, ಗಣೇಶ ಸುಬ್ರಹ್ಮಣ್ಯ, ಅದೆಲ್ಲ ಇಷ್ಟ ನನಗೆ. ಅದು ಅನಂತ್ನಾಗ್ ಸರ್ದು ಅದೊಂದು, ರಮೇಶ್ ಭಟ್ ಸರ್ ಅನಂತ್ನಾಗ್ ಸರ್ದು ಅದೊಂದು ಎಷ್ಟು ನೋಡಿದ್ರೂ ಬೋರ್ ಆಗಲ್ಲ. ಓಕೆ. ದೇವರು ಪ್ರತ್ಯಕ್ಷ ಆಗಿ ಒಂದೇ ಒಂದು ವರ ಕೇಳಮ್ಮ ಅಂದರೆ ನೀವೇನು ಕೇಳ್ತೀರಿ? ಒಂದೇ ಒಂದು ವರ ಅಂತ ಹೇಳಿದ್ರೆ ಆರೋಗ್ಯವಾಗಿ ಸುಖವಾಗಿಡಿ ಎಲ್ಲರನ್ನೂ, ಅಷ್ಟೇ. ದಟ್ ಈಸ್ ದಿ ಒಂದೇ ಒಂದು ವರ. ಯಾಕಂದರೆ ಆರೋಗ್ಯ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನಾವು ಎಷ್ಟೋ ಯೋಚನೆ ಮಾಡ್ತೀವಿ ಹಿಂಗೆ ಹಾಗೆ ಅಂತ ಹೇಳಿ ಆರೋಗ್ಯನ ಹಾಳು ಮಾಡ್ಕೊಬಿಡ್ತಾರೆ. ತುಂಬ ಜನ ನೋಡಿದ್ದೀನಿ ನಾನು, ಕೋಟ್ಯಾಂತರ ರೂಪಾಯಿ ಇರುತ್ತೆ, ಬಟ್ ಒಂದು ಸ್ಮೋಕ್ ಮಾಡಿನೋ ಇಲ್ಲ ಜಾಸ್ತಿ ಕುಡ್ದೋ ಇಲ್ಲ ಯಾವುದೋ ಒಂದು ಕೆಟ್ಟ ಅಭ್ಯಾಸದಿಂದ ದೇ ವಿಲ್ ಬಿ ಸ್ಪಾಯ್ಲಿಂಗ್ ದೇರ್ ಬಾಡಿ. ಸೊ ಒಂದು ಮೆಸೇಜ್ ನಾನು ಎಲ್ಲರಿಗೂ ಹೇಳೋದೇನೆಂದರೆ, ಮಜಾ ಮಾಡಿ ಖುಷಿಯಾಗಿರಿ ಲೈಫಲ್ಲಿ, ಆದರೆ ಆರೋಗ್ಯನ ಫಸ್ಟ್ ಪ್ರಿಫರೆನ್ಸ್ ಆಗಿಟ್ಕೊಳ್ಳಿ. ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನೀವು ಹೇಗೆ ಬೇಕಾದರೂ ಇರ್ಬೋದು. ಆರೋಗ್ಯನೇ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಕೋಟಿ ದುಡ್ಡಿದ್ರು ಏನು ಯೂಸ್, ಯು ಕಾಂಟ್ ಎಂಜಾಯ್. ಎಸ್, ಸೊ ಹೆಲ್ತ್ ಇಸ್ ಯೋರ್ ವೆಲ್ತ್, ಟೇಕ್ ಕೇರ್ ಆಫ್ ಯೋರ್ ಹೆಲ್ತ್. ನಮ್ಮ ಕೊನೆಯ ಪ್ರಶ್ನೆ, ಲೈಫ್ ಬಗ್ಗೆ ನಿಮ್ಮ ಪರ್ಸೆಪ್ಷನ್? ಲೈಫ್ ನನ್ನ ಪ್ರಕಾರ ವಿ ಆರ್ ಆಲ್ ಎನರ್ಜೀಸ್. ನನ್ನ ಪ್ರಕಾರ ವಿ ಆರ್ ನಾಟ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳಿದ್ರೆ ಕೈ ಕಾಲು ಇದೆಲ್ಲ ಪಾರ್ಟ್ಸ್ ಅಷ್ಟೇ ನಮ್ಮ ಬಾಡಿ. ಐ ಬಿಲೀವ್ ವಿ ಆರ್ ಎನ್ ಎನರ್ಜಿ, ವಿ ಆರ್ ಅ ರೆಸೊನೇಟಿಂಗ್ ಎನರ್ಜಿ. ಇವಾಗ ನಿಮ್ಮ ಎನರ್ಜಿ ನನಗೆ ಮ್ಯಾಚ್ ಆಗಿಲ್ಲ ಅಂದರೆ ನಾನು ಇಷ್ಟೊತ್ತು ನಿಮ್ಮ ಜೊತೆ ಇಂಟರ್ವ್ಯೂ ಮಾಡಲಿಕ್ಕೆ ಆಗಲ್ಲ. ಇವಾಗ ಸುವರ್ಣ ಅವರ ಫೋನ್ ಮಾಡಿದಾಗ ಅವರ ಎನರ್ಜಿ ನನಗೆ ಮ್ಯಾಚ್ ಆಗಿಲ್ಲ ಅಂತ ಹೇಳಿದ್ರೆ ನಾನು ಬರ್ತಾನೆ ಇರಲಿಲ್ಲ. ಸೊ ಈ ಎನರ್ಜಿ ವೈಬ್ರೇಷನ್ಸ್ ಅನ್ನೋದನ್ನು ನಾವು ಎಷ್ಟು ನಂಬ್ತೀವಿ ಅಷ್ಟು ನಮಗೆ ಲೈಫ್ ಅನ್ನೋದು ಬ್ಯೂಟಿಫೈ ಆಗ್ತಾ ಹೋಗುತ್ತೆ. ಸೊ ಎನರ್ಜಿನ ಕ್ಲಿಯರ್ ಆಗಿಟ್ಕೊ, ನಿನ್ನ ಮನಸ್ಸನ್ನು, ನಿನ್ನ ಒಳಗಿನ ಸ್ವರೂಪನ ನೀನು ಎಷ್ಟು ಕ್ಲಿಯರ್ ಆಗಿಟ್ಕೊತೀಯ ಅಷ್ಟು ನಿನ್ನ ಲೈಫಲ್ಲಿ ನೀನು ಒಳ್ಳೆಯದನ್ನು ನೋಡ್ತಾ ಹೋಗ್ತೀಯ. ನೀನು ಒಳಗಡೆನೇ ಕೆಟ್ಟದನ್ನು ಇಟ್ಕೊಂಡು ನೀವು ನೋಡೋ ಪರ್ಸ್ಪೆಕ್ಟಿವು ಅಷ್ಟೇ. ಇವಾಗ ಒಂದು ಗ್ಲಾಸ್ ಫುಲ್ಲಾಗಿದ್ದರೆ ಒಂದು ಮುಕ್ಕಾಲಿದ್ದರೆ ತುಂಬ ಜನ ಆ ಮುಕ್ಕಾಲಾಗಿರೋದನ್ನು ಒಬ್ಸರ್ವೇ ಮಾಡಲ್ಲ. ಏನಿದು ಇಷ್ಟು ಖಾಲಿ ಇದೆ, ಮೇಲಿರೋದು ಇಷ್ಟು ಖಾಲಿ ಏನಕ್ಕಿದೆ, ಕಾಲು ಭಾಗ ಏನಕ್ಕೆ ಖಾಲಿ ಇದೆ ಅಂತ ಯೋಚನೆ ಮಾಡ್ತಾರೆ. ಯಾರು ಅದನ್ನು ಮುಕ್ಕಾಲು ಭಾಗ ಫುಲ್ ಇದೆಯಲ್ಲ ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಾರೆ, ಅವ್ರು ತುಂಬ ಮುಂದೆ ಹೋಗ್ತಾರೆ ಲೈಫಲ್ಲಿ. ಸೊ ಐ ಆಲ್ವೇಸ್ ಟೇಕ್ ದ ಪಾಸಿಟಿವ್ ಸೈಡ್. ಅದು ಏನೇ ಇರಲಿ. ಇವಾಗ ಒಂದು ಸತಿ ಹಾಗಾಯಿತು, ಯಾವುದೋ ಒಂದು ಸಿನಿಮಾ ನನಗೆ ಬರಬೇಕಾದಂಥ ಸಿನಿಮಾ, ನಾನು ಅನೌನ್ಸ್ಮೆಂಟ್ ಆಗೋಯ್ತು, ನಾನು ನ್ಯೂಸ್ ಪೇಪರ್ಸಲ್ಲೆಲ್ಲ ಕೊಟ್ಬಿಟ್ಟೆ ನಾನು ಮಾಡ್ತಾಯಿದ್ದೀನಿ ಅಂತ. ಆಮೇಲೆ ಗೊತ್ತಾಯಿತು ಬೇರೆ ಯಾವುದೋ ನಟಿ ಫೋನ್ ಮಾಡಿ ಪ್ರೊಡ್ಯೂಸರ್ಗೆ, ಸರ್ ಈ ಥರ ಹರ್ಷಿಕಾ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು, ನನಗೆ ಅವರ ಅಗೇನ್ಸ್ಟ್ ಏನೂ ಇಲ್ಲ, ಬಟ್ ನಾನು ಈ ಸಿನಿಮಾ ಮಾಡ್ತೀನಿ, ನನಗೆ ಈ ನಟನ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಇಷ್ಟ ಇದೆ, ನಾನು ಮಾರ್ಕೆಟ್ ಪ್ರೈಸ್ ಇಷ್ಟು ಚಾರ್ಜ್ ಮಾಡೋದು, ಬಟ್ ನಾನು ಈ ಪ್ರೈಸಿಗೆ ಮಾಡಿಕೊಡ್ತೀನಿ ಅಂತ ಹೇಳಿ ಒಪ್ಪಿಸಿದ್ರು. ಆ ಸಮಯದಲ್ಲಿ ಆ ನಟಿ ನನಗಿಂತ ಒಂದು ಮಟ್ಟಕ್ಕೆ ಒಳ್ಳೆ ಹೆಸರು ಅವ್ರದ್ದು. ಸೊ ಅವ್ರು ತಗೊಂಡ್ರು ಆ ಸಿನಿಮಾನ. ಎಲ್ಲೋ ಒಂದು ಕಡೆ ನನಗೆ ಅದು ಬ್ಯಾಕ್ ಫೈರ್ ಆಯಿತು. ಎಲ್ಲರೂ ನನಗೆ ಫೋನ್ ಮಾಡಿ, ಎಲ್ಲ ನಿಮ್ಮ ಸಿನಿಮಾ ನೋಡಿದ್ರೆ ಬೇರೆ ಯಾವುದೋ ನಟಿ ಮಾಡ್ತಿದ್ದಾರಲ್ಲ ಅಂತ ಹೇಳಿ. ನಾನು ಹೇಳ್ದೆ ಇಲ್ಲ, ನನಗೆ ಗೊತ್ತಾಗಿಲ್ಲ ಏನಾಯಿತು ಅಂತ, ಏನೋ ಸ್ವಲ್ಪ ಚೇಂಜಸ್ ಆಯಿತು, ಪರವಾಗಿಲ್ಲ ನನ್ನದು ಬೇರೆ ಸಿನಿಮಾಗಳಿದೆ ಅಂತ ಹೇಳಿ. ಆ ಸಿನಿಮಾ ಬಾಕ್ಸ್ ಆಫೀಸಲ್ಲಿ ತುಂಬ ದೊಡ್ಡ ಫ್ಲಾಪ್ ಆಯಿತು. ಅಂದರೆ ತುಂಬ ದೊಡ್ಡ ಬಡ್ಜೆಟ್ ಸಿನಿಮಾ, ಬಟ್ ಇಟ್ ವಾಸ್ ಅ ಫ್ಲಾಪ್ ಆಯಿತಾ. ಅದಾದಮೇಲೆ ಯಾವುದೋ ಒಂದು ನನಗೆ ಈ ವಿಷಯನೇ ಗೊತ್ತಿಲ್ಲ, ನಾನು ಇದು ಏನಾಯಿತು ಅಂತ ನನಗೆ ಆಮೇಲೆ ಆ ನಟಿನೇ ಬಂದು ಹೇಳಿದ್ದು. ಆಮೇಲೆ ನಾನು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಆ ನಟಿನ ಮೀಟ್ ಮಾಡಿದಾಗ ಅವ್ರು ಹೇಳಿದ್ರು, ಇಲ್ಲ ಯಾವತ್ತೂ ಅಷ್ಟೇ ಇನ್ನೊಬ್ರದ್ದನ್ನು ನಾವು ಕಿತ್ಕೊಳ್ಳೋಕೆ ಹೋಗಬಾರ್ದು, ನನಗೆ ತುಂಬ ಬೇಜಾರಾಯಿತು, ನಾನು ಆ ಥರ ಮಾಡಬಾರ್ದಿತ್ತು, ನಾನು ಕನ್ಫರ್ಮ್ ಆಗಿದ್ದ ಸಿನಿಮಾ, ನಿಮಗೆ ಕನ್ಫರ್ಮ್ ಆಗಿದ್ದ ಸಿನಿಮಾನ ನಾನು ಫೋನ್ ಮಾಡಿ ಪ್ರೊಡಕ್ಷನ್ ಹೌಸಿಗೆ ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ಕಿತ್ಕೊಂಡೆ, ಕೊನೆಗೂ ಒಲಿಲಿಲ್ಲ, ಅದು ಸಿನಿಮಾ ಹಿಟ್ಟಾಗಿಲ್ಲ. ಎಷ್ಟು ಖರ್ಚು ಮಾಡಿದ್ರು, ಎಷ್ಟು ಆಲ್ಮೋಸ್ಟ್ ಆವಾಗಿನ ಕಾಲದಲ್ಲೇ 8 ಕೋಟಿ ಏನೋ ಹಾಕಿದ್ರು ಸಿನಿಮಾಗೆ, ಅಷ್ಟು ಖರ್ಚು ಮಾಡಿ ಸಿನಿಮಾ ಓಡಲಿಲ್ಲ. ಸೊ ಆಗಲ್ಲ, ಅದು ಯಾವತ್ತೂ ಅಷ್ಟೇ ಇನ್ನೊಬ್ರದ್ದು ಕಿತ್ಕೋಬಾರ್ದು ಅಂತ ಅವ್ರು ಆವಾಗ ನನಗೆ ಹೇಳಿದ್ದು. ನನಗೆ ಅಲ್ಲಿವರೆಗೂ ಗೊತ್ತೇ ಇಲ್ಲ, ನಾನು ಅಂದ್ಕೊಂಡೆ ಏನೋ ಚೇಂಜಸ್ ಆಗಿರಬೇಕು, ಯಾರೋ ಮಧ್ಯ ಕಾಸ್ಟಿಂಗಿಗೆ ಬಂದಿರಬೇಕು, ಅವರೇನೋ ಹೇಳಿರ್ಬೋದು ಅಂತ, ಬಟ್ ಆ ನಟಿನೇ ನನ್ನ ಹತ್ರ ಬಂದು ಹೇಳಿದ್ದು. ಸೊ ಅದಕ್ಕೆ ನಾನು ಬಿಲೀವ್ ಮಾಡೋದು ಇಷ್ಟೇ ಲೈಫಲ್ಲಿ, ವಾಟ್ ಈಸ್ ಯೋರ್ಸ್ ಇಸ್ ಆಲ್ವೇಸ್ ಯೋರ್ಸ್. ನಿಮ್ಮ ತಟ್ಟೆಲಿರೋ ಅನ್ನನ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಆ ಥರ ಕಿತ್ಕೊಂಡ್ರು ಅವ್ರಿಗೆ ಅದರಲ್ಲಿ ಏನೂ ಲಬ್ಬಲ್ಲ, ಏನು ಸಿಗಲ್ಲ ಅದರಲ್ಲಿ. ಸೊ
ಇಟ್ಸ್ ಆಲ್ವೇಸ್ ಬೆಟರ್. ಖುಷಿಯಾಗಿ ನಿಮ್ದನ್ನ ನೀವು ನಿಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಿ, ಎಲ್ಲ ಚೆನ್ನಾಗಾಗುತ್ತೆ. ತುಂಬಾ ಒಳ್ಳೆ ಪರ್ಸೆಪ್ಷನ್ ಲೈಫ್ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.